ತಂದೆ ನಾರಾಯಣ, ಶ್ರೀಹರಿ ವಾಸುದೇವ, ಆಕಸ್ಮಿಕ ದರ್ಶನ ಅಮ್ಮ ನಿಂದು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಖಂಡಿತ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮಗೆ ಹೇಳಲೇಬೇಕಾದ, ತೋರಿಸ್ಲೇಬೇಕಾದ ಅಂತ ಒಂದು ಸ್ಥಳ ಒಂದಿದೆ. ಅದು ಎಲ್ಲಿ, ಏನು ವಿಷಯ ಅಂತ ನೀವು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಸಂಪೂರ್ಣ ವಿಡಿಯೋವನ್ನು ನೀವು ನೋಡಲೇಬೇಕು. ದೇವರ ಆಟ ಬಲ್ಲೋರು ಯಾರು ಅನ್ನೋ ಹಾಗೆ ನಮಗೂ ಕೂಡ ಇದು ಕಾಣಿಸಿದ್ದು ಅಚ್ಚರಿಯ ವಿಷಯ ಅಂತಾನೆ ಹೇಳ್ಬೋದು. ನಾವು ಯಾವುದೋ ಒಂದು ಲೇಔಟ್ ಆಗಿದೆ ನೋಡ್ಕೊಂಬರೋಣ ಅಂತ ಹೋದ್ರೆ ಅಲ್ಲಿ ನಮಗೆ ಕಣ್ಣಿಗೆ ಕಾಣಿಸಿದ್ದು ಸುಂದರವಾದ ಕೆತ್ತನೆಯ, ಕಣ್ಣಿಗೆ ಮೇಳೈಸುವ ಪಾಂಡುರಂಗ ವಿಠಲನ ಏಕಶಿಲಾ ಮೂರ್ತಿಯ ವಿಗ್ರಹ. ಗರುಡ ಗಮನ ನಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ನಿಮಗೆ ಗೊತ್ತಿರೋ ಹಾಗೆ ಮಹಾನ್ ಸಂತರು, ಮಹಾನ್ ಚೇತನರು ಮತ್ತು ಪಾಂಡುರಂಗನನ್ನ ಕಂಡವರು ಪುರಂದರ ದಾಸರು ಮತ್ತು ಕನಕದಾಸರು. ಅವರ ವಿಗ್ರಹವೂ ಕೂಡ ಇಲ್ಲಿ ಇದೆ. ಈ ವಿಗ್ರಹವನ್ನ ಮಾಡಿದವರು ಯಾರು? ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಶಿವಾರ ಪಟ್ಟಣದಲ್ಲಿರುವ ಆಚಾರ್ಯ ಸಹೋದರರು. ದಕ್ಷಿಣ ಮೂತಾಚಾರ್ಯ ಅಮರಶಿಲ್ಪಿ ಜಕಣಾಚಾರಿ ವಂಶಸ್ಥರು ಇದನ್ನ ಕೆತ್ತನೆ ಮಾಡಿರುವಂಥದ್ದು. ನನ್ನ ಅಂಕಿತ ನಾಮ ಶ್ರೀಶ ವಿಠಲದಾಸ ಅಂತ ಹೇಳಿ. ನನ್ನ ಗುರುಗಳು ಪರಮ ಪೂಜ್ಯ ಶ್ರೀ 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 ಸಂತ ಭದ್ರಗಿರಿ ಅಚ್ಚದಾಸರು. ಅವರ ಬಳಿಯಲ್ಲಿ ನಾನು ಸುಮಾರು ಒಂದು 25-30 ವರ್ಷಗಳ ಕಾಲ ಅಧ್ಯಯನ ಮಾಡಿ ಪರಮ ಪೂಜ್ಯರಾಗಿರ್ತಕ್ಕಂಥ ಕಾಶಿ ಮಠಾಧೀಶರಿಂದ ಹರಿದಾಸ ದೀಕ್ಷೆ ಪಡೆದು ಹರಿದಾಸನಾಗಿ ಸುಮಾರು 50-60 ವರ್ಷಗಳಿಂದ ಹರಿಕಥಾ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಬರ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 20 ವರ್ಷಗಳ ಹಿಂದೆ ನಾನು ನನ್ನ ಗುರುಗಳ ಮನೆಯಲ್ಲಿದ್ದಾಗ ಪರಮಾತ್ಮ ನೀಲಮೇಘ ಶ್ಯಾಮ ಪಾಂಡುರಂಗ ವಿಠಲ ಹೇಗೆ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದ್ದನೋ ಶಿಲಾರೂಪದಲ್ಲಿ, ಆ ರೀತಿಯಲ್ಲಿ ಒಮ್ಮೆ ದರ್ಶನ ಕೊಟ್ಟಿದ್ದು. ತದನಂತರದಲ್ಲಿ ಅದೇ ತಿಂಗಳಲ್ಲಿ ಇನ್ನೊಂದು ಸಾರಿ ಸಶರೀರವಾಗಿ ನೀಲಮೇಘ ಶ್ಯಾಮನಾಗಿ ಸ್ವಪ್ನದಲ್ಲಿ ದರ್ಶನ ಕೊಟ್ಟಂತಹ ಒಂದು ಸುಸಂದರ್ಭವನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಚಿಂತನೆಯನ್ನು ನಾನು ನನ್ನ ಗುರುಗಳಾಗಿರ್ತಕ್ಕಂಥ ಭದ್ರಗಿರಿ ಅಚ್ಚುದಾಸರಲ್ಲಿ ತಿಳಿಸಿದಾಗ ಅವರು, ನೀವು ಒಂದು ವಿಠಲನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದು ಒಳ್ಳೆಯದು, ದೇವರು ನಿಮ್ಮ ಹಿಂದೆ ಇದ್ದಾನೆ ಅನ್ನುವ ಆ ಗುರುಗಳ ಮಾತಿಗೆ ನಾನು ಮನ್ನಣೆ ಕೊಟ್ಟು ಅವರ ಮಾತಿನಂತೆ ಸುಮಾರು 20 ವರ್ಷಗಳ ಹಿಂದೆ ಈ ಕಾರ್ಯ ಆರಂಭ ಮಾಡಿದೆ. ಅದರಲ್ಲಿ ನಾನೇನು ಮಾಡಿದೆ ಅಂದರೆ, ಅವರು ಇಷ್ಟಡಿ ಎತ್ತರ ಮಾಡಿ ಅಂತೇನು ಹೇಳಿಲ್ಲ ನನಗವರು. ನಾನು ಒಂದು 18 ಅಡಿ ಮಾಡಿದರೆ ಹೇಗೆ? ಕರ್ನಾಟಕದಲ್ಲಿ 18 ಅಡಿ ಎತ್ತರದ ಈ ಭವ್ಯ ಮೂರ್ತಿ ವಿಠಲ ದೇವರು ಒಂದು ಸನ್ನಿಧಾನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ರಾಜ್ಯದಲ್ಲಿ ಇಲ್ಲ. ಜೊತೆಯಲ್ಲಿ ಎಡಬಲದಲ್ಲಿ ಕನಕದಾಸರು, ಪುರಂದರದಾಸರನ್ನ ಇಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ. ಮಹಾನ್ ಸಂತರು ಕರ್ನಾಟಕಕ್ಕವರು, ಪಾಂಡುರಂಗನನ್ನು ಕಂಡವರು, ಭಗವಂತ ಜೊತೆ ನೆಲೆಯಾಡದಂಥ ಮಹಾನ್ ಚೇತನ. ಆ ಎರಡು ಚೇತನಗಳು ಇಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ ನನ್ನ ಗುರುಗಳ ಮುಂದೆ ವಿಚಾರ ಇಟ್ಟಾಗ ಅವರು ಬಹಳ ಸಂತೋಷವಾಗಿ, ನೀವು ಮುಂದುವರಿಯಿರಿ, ನನ್ನ ಆಶೀರ್ವಾದ ಇದೆ ಅಂತ ಹೇಳಿದರು. ಸುಮಾರು ಒಂದು 10-15 ವರ್ಷಗಳ ಕಾಲ ಸತತವಾಗಿ ಇಡೀ ಕರ್ನಾಟಕ ಪ್ರವಾಸ ಮಾಡಿ ಅಲ್ಲಿ ಬಂದಂತಹ ಒಂದು ಏನು ಸಂಗ್ರಹವಾದಂಥ ಭಕ್ತಾದಿಗಳ ದೇಣಿಗೆ, ತದನಂತರದಲ್ಲಿ ನಾನು ನನ್ನ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಕಡೆ ಬಂದಂತಹ ದೇಣಿಗೆ, ನನ್ನ ಕುಟುಂಬ ಎಲ್ಲ ಸೇರಿ ಇದೇ ಚನ್ನರಾಯಪಟ್ಟಣ ತಾಲೂಕು ಆಲಗೋಡ್ನಹಳ್ಳಿ ಗೇಟಲ್ಲಿ ಈ ಪ್ರಶಸ್ತವಾಗಿರ್ತಕ್ಕಂತಹ ಜಾಗ ಪರಮಾತ್ಮನಿಗೋಸ್ಕರವಾಗಿ ಇದು ನಮಗೆ ಲಭ್ಯ ಆಯಿತು. ಇದನ್ನು ನಾವು ದೇವರ ಹೆಸರಿನಲ್ಲಿ ಕೊಂಡುಕೊಂಡು ಈ ಜಾಗದಲ್ಲಿ, ಈ ಕ್ಷೇತ್ರಕ್ಕೆ, ಈ ಸ್ಥಳಕ್ಕೆ ಭಾಗವತ ಪೀಠ ಎಂಬುದಾಗಿ ಒಂದು ನಾಮಕರಣ ಮಾಡಿ 18 ಅಡಿ ವಿಠಲ ದೇವರನ್ನು ನಾವು ಇಲ್ಲಿ ಕರೆತರತಕ್ಕಂಥ ಪ್ರಯತ್ನ ಮಾಡಿದ್ವಿ. ಈ ವಿಗ್ರಹವನ್ನು ಮಾಡಿದವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಶಿವಾರಪಟ್ಟಣ ಅಂಥೇಳಿ ಪುಣ್ಯಾತ್ಮರಾಗಿರ್ತಕ್ಕಂತಹ ಆಚಾರ್ಯ ಸಹೋದರರಿಬ್ಬರು. ಅವರು ಈ ಒಂದು ವಿಗ್ರಹಗಳನ್ನು ನಮಗೆ ಮಾಡಿಕೊಟ್ಟು, ದಕ್ಷಿಣಾಮೂರ್ತಾಚಾರ್ಯ ಅಂತಕ್ಕಂಥ ಹೆಸರು ಅವರದ್ದು. ಅವರು ಅಮರಶಿಲ್ಪಿ ಜಕಣಾಚಾರ್ಯರವರ ವಂಶಸ್ಥರು ಅಂತ ಹೇಳಿ ಅವರೇ ತಾವು ಹೇಳಿಕೊಂಡ್ರು. ಅದ್ಭುತವಾಗಿರ್ತಕ್ಕಂಥ ವಿಗ್ರಹವನ್ನು ಸುಮಾರು 6 ವರ್ಷಗಳ ಕಾಲ ನಿರ್ಮಾಣ ಮಾಡಿ ನಮಗೆ ಕಳೆದ 2 ವರ್ಷಗಳಲ್ಲಿ ಈ ಪರಮಾತ್ಮನ ತಂದುಕೊಟ್ಟರು. ಸುಮಾರು 10-15 ವರ್ಷಗಳ ಸಂಕಲ್ಪ. ಇಲ್ಲಿ ನಮ್ಮ ಉದ್ದೇಶ ಏನೆಂದರೆ, ನಮ್ಮ ಸನಾತನ ಸಂಸ್ಕೃತಿ ಪ್ರಸಾರ ಆಗಬೇಕು, ಸನಾತನ ಧರ್ಮ ಉಳಿಯಬೇಕು, ನಮ್ಮ ಭಾರತೀಯ ಸಂಸ್ಕೃತಿ ಇರತಕ್ಕಂಥದ್ದು ಏನು ರೀತಿ ನೀತಿಗಳ ಅರ್ಥ ಇಲ್ಲಿ ಗೊತ್ತಾಗಬೇಕು. ಇಲ್ಲಿ ನಾವು ನಮ್ಮ ಆಶ್ರಮದಲ್ಲಿ ಹರಿಕತೆ, ಭಜನೆ, ಸಂಕೀರ್ತನೆ, ಸಂಗೀತಗಳನ್ನು ಉಚಿತವಾಗಿ ಹೇಳ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇನ್ನೂ ಇದಕ್ಕೆ ಬೇಕಾದಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಇಲ್ಲಿ ಈಗಾಗಿರ್ತಕ್ಕಂಥ ಕೆಲಸ ಏನೇನೂ ಅಲ್ಲ, ಆದರೆ ನಮಗೊಂದು ಸಂತೋಷ, ತೃಪ್ತಿ ಬಂದಿದೆ ಏನಂದರೆ, ಭಗವಂತ ಬಂದು ನಿಂತಿದ್ದಾನೆ. ಇದೇ ಬಹಳ ದುಸ್ತರವಾಗಿತ್ತು. ಪರಮಾತ್ಮ ಒಲಿದು ಸುಮಾರು 2 ವರ್ಷಗಳ ಹಿಂದೆ ಬಂದು ಇಲ್ಲಿ ನಿಂತ.
ಆ ನೆರಳು ನಿಂತ ಮೇಲೆ ಹಲವಾರು ಕೆಲಸಗಳಾಗಿದೆ. ಸುಮಾರು 50-60 ಲಕ್ಷಗಳ ಒಂದು ಕೆಲಸ ನಮ್ಮ ಕಾರ್ಯಗಳು ನೆರವೇರಬೇಕಾಗಿದೆ. ಭಕ್ತಾದಿಗಳ, ಜ್ಞಾನಿಗಳ ಎಲ್ಲರ ಒಂದು ಸಹಾಯದಿಂದ ಈ ಕೆಲಸ ಆಗಬೇಕಾಗಿದೆ. ಇದು ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾದ ಏಕಶಿಲಾ ಪಾಂಡುರಂಗ ವಿಗ್ರಹ, ಇಲ್ಲೂ ಇಲ್ಲ. ಇದನ್ನು ದಕ್ಷಿಣ ಪಂಡರಿ ಕ್ಷೇತ್ರ ಪಾಂಡುರಂಗಪುರ ಎಂಬುದಾಗಿ ನಾಮಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಇದು ದಕ್ಷಿಣ ಪಂಡರಿ ಕ್ಷೇತ್ರ ಆಗಬೇಕು. ಈ ಸ್ಥಳಕ್ಕೆ ಪಾಂಡುರಂಗಪುರ ಎಂಬುದಾಗಿ ನಾವು ನಾಮಕರಣ ಮಾಡಿ, ಎಲ್ಲಿಯಾಗಿ ಮಹಾರಾಷ್ಟ್ರದಲ್ಲಿ ಪಂಡರಾಪುರ ಇದೆಯೋ ಕರ್ನಾಟಕದಲ್ಲಿ ಇದು ಪಾಂಡುರಂಗಪುರ ಎಂಬುದಾಗಿ ಪ್ರಸಿದ್ಧಿಯಾಗಿ ಸಾವಿರಾರು ಜನ ಭಕ್ತರಿಗೆ ಮಹಾಮಹಿಮನಾಗಿರ್ತಕ್ಕಂಥ ಪಾಂಡುರಂಗ ವಿಠ್ಠಲ ದೇವರು ತಮ್ಮ ದರ್ಶನ ನೀಡಿ ಸಕಲ ಸೌಭಾಗ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸ್ವಾಮಿ ಮಾಡಬೇಕು ಅಂತಕ್ಕಂಥ ಒಂದು ಮಹೋನ್ನತ ಅಭಿಲಾಷೆಯಿಂದ ಈ ಕೈಂಕರ್ಯಕ್ಕೆ ನಾವು ಮುಂದಾಗಿದ್ದೀವಿ. ಭಗವಂತ ನಮ್ಮ ಬೆನ್ನ ಹಿಂದೆ ನಿಂತಿದ್ದಾನೆ. ಅವನ ಆಶೀರ್ವಾದ ಸದಾ ಸರ್ವದಾ ಇರಲಿ. ಹಾಗಾಗಿ ಮತ್ತೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ನಾವು ಆರಾಧನೆ ಬಹಳ ಕಾಲದಿಂದ ಮಾಡ್ಕೊಂಡು ಬಂದು ನಾವು ರಾಯರ ಮಠದವರು. ಹಾಗಾಗಿ ಆ ರಾಯರ ಮಠದ ಪೂಜೆಯನ್ನು ಇಲ್ಲಿ ನಿರಂತರವಾಗಿ ನಾವು ಆ ರಾಯರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಮಂತ್ರಾಲಯ ಪ್ರಭುಗಳು ನನ್ನ ಗುರುಗಳಾಗಿರ್ತಕ್ಕಂಥ ಸಂತ ಶ್ರೀ ಬದ್ರಿಗೆ ಅಚ್ಯುತದಾಸರು, ಜೊತೆಯಲ್ಲಿ ಮಹಾಮಹಿಮನಾಗಿರ್ತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಪಾಂಡುರಂಗ ವಿಠ್ಠಲ ಸ್ವಾಮಿ, ಹಾಗೆ ಜಗನ್ಮಾತೆ ಆಗಿರ್ತಕ್ಕಂಥ ಲಕ್ಷ್ಮೀದೇವಿ, ಇವರೆಲ್ಲರ ಒಂದು ಆಶೀರ್ವಾದ ಬಲದಿಂದ ಈ ಕ್ಷೇತ್ರ ಇನ್ನೂ ಅತ್ಯುತ್ತಮವಾಗಿ ಬೆಳೆದು ಸಾವಿರಾರು ಜನ ನಿತ್ಯ ಬಂದು ಹೋಗಿ ಆ ಭಗವಂತನ ಪಾದಸ್ಪರ್ಶ ಮಾಡಿ, ಪಂಡರಾಪುರದಲ್ಲಿ ಹಾಗೆ ಭಗವಂತನ ಪಾದಸ್ಪರ್ಶ ಮಾಡಬೇಕೋ ಅದೇ ರೀತಿಯಲ್ಲಿ ಯಾವುದೇ ವರ್ಣ ಭೇದವಿಲ್ಲದೆ ಪ್ರತಿಯೊಬ್ಬರೂ ಬಂದು ಭಗವಂತನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವನ ಆಶೀರ್ವಾದವನ್ನು ಪಡೆಯಬೇಕು ಎಂಬುದಾಗಿ ಈ ಮೂಲಕ ಪ್ರಾರ್ಥನೆ. ಅತ್ಯದ್ಭುತವಾದ ವಿಗ್ರಹವನ್ನ ಕೆತ್ತನೆ ಮಾಡ್ಲಿಕ್ಕೆ ತಗೊಂಡಿರೋ ಸಮಯ 6 ವರ್ಷ. ಇರೋದಾದ್ರೂ ಎಲ್ಲಿ? ಅದು ನಮ್ಮೂರಲ್ಲಿ ಕಣ್ರಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಆಳಗೊಂಡನಹಳ್ಳಿಯಲ್ಲಿದೆ ಈ ನಮ್ಮ ಪಾಂಡುರಂಗ ವಿಠ್ಠಲನ ದೇವಾಲಯ. ಬಯಲು ಪ್ರದೇಶದಲ್ಲೇ ಈ ಮೂರ್ತಿ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಪಾಂಡುರಂಗನ ಪಾದವನ್ನ ಸ್ಪರ್ಶ ಮಾಡಬಹುದು. ಈ ಭವ್ಯ ದೇವಸ್ಥಾನದ ನಿರ್ಮಾಣ ಕಾರ್ಯ ಇನ್ನೂ ನಡೀತಾ ಇದೆ. ಈ ಪವಾಡ ಕ್ಷೇತ್ರಕ್ಕೆ ಇನ್ನಷ್ಟು ಮೆರುಗು ನೀಡೋಕೆ ನೀವು ಕೈ ಜೋಡಿಸೋಣ. ಇದು ಪಾಂಡುರಂಗನ ಸೇವೆ ಅಂತ ತಿಳ್ಕೊಳ್ಳೋಣ. ಈ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸೋಕೆ ಇಚ್ಛಿಸೋರು ದಯವಿಟ್ಟು ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಬನ್ನಿ, ನಮ್ಮ ಪಾಂಡುರಂಗನ ಶಾಶ್ವತ ಆಲಯ ನಿರ್ಮಿಸೋಣ. ನೀವು ಕೂಡ ಬನ್ನಿ, ನಿಮ್ಮ ಜೀವನ ಬದಲಾಗತ್ತೆ. ನಂಬಿಕೆ ಇಡಿ. ಇಲ್ಲಿಗೆ ಬಂದು ದರ್ಶನ ಪಡೆದ ಮೇಲೆ ನನ್ನ ಜೀವನದಲ್ಲಿ ಶುಭ ಬದಲಾವಣೆಗಳಾಗಿವೆ. ಒಂದು ಅಭೂತಪೂರ್ವ ಶಕ್ತಿ ನನ್ನಲ್ಲಿ ತುಂಬಿದೆ. ಹಾಗಾಗಿಯೇ ಹೇಳ್ತಿದ್ದೀನಿ, ಈ ಕ್ಷೇತ್ರ ಕೇವಲ ದೇವಸ್ಥಾನ ಅಲ್ಲ, ಇದು ಶಕ್ತಿಯುತ ಪವಾಡ ಕ್ಷೇತ್ರ.